ಮಾಡಿದ್ದಾರಂತೆ. ಕಳೆದ ವರ್ಷ 12,000ಕ್ಕೂ ಹೆಚ್ಚು ಜನ 12,692 ಮಂದಿ ಕಾಯಂಗೊಳಿಸಿತ್ತು ಸರ್ಕಾರ. ಆದೇಶ ಪತ್ರ ನೀಡದೆ ರಾಜ್ಯ ಸರ್ಕಾರದಿಂದ ನಿರ್ಲಕ್ಷ್ಯ ಧೋರಣೆ ತಾಳಲಾಗಿದೆ ಅಂತೆ. ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದಾರೆ ಕೆಲ ಸಂಘಟನೆಯವರು. ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಕಾರ್ಯಕ್ರಮ ಮಾಡ್ತೀವಿ, ಸಿಎಂ ಕರೆಸ್ತೀವಿ, ನಿಮ್ಗೆ ಕಾಯಂ ಆದೇಶ ಪತ್ರ ಕೊಡಿಸ್ತೀವಿ, ಇದಕ್ಕೆ ನೀವು ಇಷ್ಟು ದುಡ್ಡು ಕೊಡಬೇಕು ಅಂತ ದುಡ್ಡು ವಸೂಲಿ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗಿ ಅಪ್ಲಿಕೇಶನ್ಸ್ ಕೂಡ ನಾವು ಕೊಟ್ಟರೆ ಮತ್ತು ಫೈನಲ್ ಲಿಸ್ಟ್ ಕೂಡ 11ನೇ ತಿಂಗಳಲ್ಲಿ ಬಿಡುಗಡೆ ಮಾಡಿದ್ರು. ಆದರೆ ಇದುವರೆಗೂ ಯಾವುದೇ ರೀತಿಯೂ ನಮಗೆ ಆದೇಶ ಪತ್ರ ಕೊಟ್ಟಿರಲಿಲ್ಲ. ಇದನ್ನೇ ಅಡ್ವಾಂಟೇಜಾಗಿ ತಗೊಂಡು ಕೆಲವೊಂದು ಸಂಘಟನೆಗಳು, ಅದರಲ್ಲೂ ಪರ್ಟಿಕ್ಯುಲರಾಗಿ ಮೈಸೂರು ನಾರಾಯಣ ಅವ್ರ ಸಂಘಟನೆ ಏನಿದೆ, ಅವರು ನೇರವಾಗಿ ಕಾರ್ಮಿಕರ ಹತ್ರ ಮೇಸ್ತ್ರಿಗಳನ್ನ ಜೊತೆಗಿಟ್ಕೊಂಡು ಅವ್ರ ಮುಖಾಂತರ ಪ್ರತಿಯೊಂದು ವಾರ್ಡ್ಗಳಲ್ಲೂ ಪ್ರತಿಯೊಬ್ಬ ಕಾರ್ಮಿಕರಿಂದನೂ 5,000 ಕಲೆಕ್ಟ್ ಮಾಡ್ತಾಯಿದ್ದಾರೆ ಪೌರ ಕಾರ್ಮಿಕರ ಬಳಿ. ಓಕೆ, ಪೌರ ಕಾರ್ಮಿಕರಿಂದ ವಸೂಲಿ ಮಾಡ್ತಾ ಇದ್ದಾರಂತೆ. ಇದನ್ನ ದೊಡ್ಡ ಮಟ್ಟದಲ್ಲಿ ತಗೊಳ್ತೀವಿ. ರಿಪಬ್ಲಿಕ್ ಹೆಸರಲ್ಲಿ ಮಹಾ ದೋಖ ಆಗಿದೆಯಾ ಅನ್ನೋದು ಪ್ರಶ್ನೆ. ಕಾಯಂ ಆದೇಶ ಪತ್ರ ಕೊಡಿಸ್ತೀವಿ ಅಂತ ಪೌರ ಕಾರ್ಮಿಕರಿಂದಲೇ ದುಡ್ಡು ವಸೂಲಿ ಮಾಡಿದ್ದಾರಂತೆ. ಕಳೆದ ವರ್ಷ 12,000ಕ್ಕೂ ಹೆಚ್ಚು ಜನ 12,692 ಮಂದಿ ಕಾಯಂಗೊಳಿಸಿತ್ತು ಸರ್ಕಾರ. ಆದೇಶ ಪತ್ರ ನೀಡದೆ ರಾಜ್ಯ ಸರ್ಕಾರದಿಂದ ನಿರ್ಲಕ್ಷ್ಯ ಧೋರಣೆ ತಾಳಲಾಗಿದೆ ಅಂತೆ. ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದಾರೆ ಕೆಲ ಸಂಘಟನೆಯವರು. ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಕಾರ್ಯಕ್ರಮ ಮಾಡ್ತೀವಿ, ಸಿಎಂ ಕರೆಸ್ತೀವಿ, ನಿಮ್ಗೆ ಕಾಯಂ ಆದೇಶ ಪತ್ರ ಕೊಡಿಸ್ತೀವಿ, ಇದಕ್ಕೆ ನೀವು ಇಷ್ಟು ದುಡ್ಡು ಕೊಡಬೇಕು ಅಂತ ದುಡ್ಡು ವಸೂಲಿ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗಿ ಅಪ್ಲಿಕೇಶನ್ಸ್ ಕೂಡ ನಾವು ಕೊಟ್ಟರೆ ಮತ್ತು ಫೈನಲ್ ಲಿಸ್ಟ್ ಕೂಡ 11ನೇ ತಿಂಗಳಲ್ಲಿ ಬಿಡುಗಡೆ ಮಾಡಿದ್ರು. ಆದರೆ ಇದುವರೆಗೂ ಯಾವುದೇ ರೀತಿಯೂ ನಮಗೆ ಆದೇಶ ಪತ್ರ ಕೊಟ್ಟಿರಲಿಲ್ಲ. ಇದನ್ನೇ ಅಡ್ವಾಂಟೇಜಾಗಿ ತಗೊಂಡು ಕೆಲವೊಂದು ಸಂಘಟನೆಗಳು, ಅದರಲ್ಲೂ ಪರ್ಟಿಕ್ಯುಲರಾಗಿ ಮೈಸೂರು ನಾರಾಯಣ ಅವ್ರ ಸಂಘಟನೆ ಏನಿದೆ, ಅವರು ನೇರವಾಗಿ ಕಾರ್ಮಿಕರ ಹತ್ರ ಮೇಸ್ತ್ರಿಗಳನ್ನ ಜೊತೆಗಿಟ್ಕೊಂಡು ಅವ್ರ ಮುಖಾಂತರ ಪ್ರತಿಯೊಂದು ವಾರ್ಡ್ಗಳಲ್ಲೂ ಪ್ರತಿಯೊಬ್ಬ ಕಾರ್ಮಿಕರಿಂದನೂ 5,000 ಕಲೆಕ್ಟ್ ಮಾಡ್ತಾಯಿದ್ದಾರೆ ಪೌರ ಕಾರ್ಮಿಕರ ಬಳಿ. ಓಕೆ, ಪೌರ ಕಾರ್ಮಿಕರಿಂದ ವಸೂಲಿ ಮಾಡ್ತಾ ಇದ್ದಾರಂತೆ. ಇದನ್ನ ದೊಡ್ಡ ಮಟ್ಟದಲ್ಲಿ ತಗೊಳ್ತೀವಿ. ರಿಪಬ್ಲಿಕ್ ಕನ್ನಡ ಹೆಸರಲ್ಲಿ ಮಹಾ ದೋಖ ಆಗಿದೆಯಾ ಅನ್ನೋದು ಪ್ರಶ್ನೆ. ಕಾಯಂ ಆದೇಶ ಪತ್ರ ಕೊಡಿಸ್ತೀವಿ ಅಂತ ಪೌರ ಕಾರ್ಮಿಕರಿಂದಲೇ ದುಡ್ಡು ವಸೂಲಿ ಮಾಡಿದ್ದಾರಂತೆ. ಕಳೆದ ವರ್ಷ 12,000ಕ್ಕೂ ಹೆಚ್ಚು ಜನ 12,692 ಮಂದಿ ಕಾಯಂಗೊಳಿಸಿತ್ತು ಸರ್ಕಾರ. ಆದೇಶ ಪತ್ರ ನೀಡದೆ ರಾಜ್ಯ ಸರ್ಕಾರದಿಂದ ನಿರ್ಲಕ್ಷ್ಯ ಧೋರಣೆ ತಾಳಲಾಗಿದೆ ಅಂತೆ. ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದಾರೆ ಕೆಲ ಸಂಘಟನೆಯವರು. ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಕಾರ್ಯಕ್ರಮ ಮಾಡ್ತೀವಿ, ಸಿಎಂ ಕರೆಸ್ತೀವಿ, ನಿಮ್ಗೆ ಕಾಯಂ ಆದೇಶ ಪತ್ರ ಕೊಡಿಸ್ತೀವಿ, ಇದಕ್ಕೆ ನೀವು ಇಷ್ಟು ದುಡ್ಡು ಕೊಡಬೇಕು ಅಂತ ದುಡ್ಡು ವಸೂಲಿ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗಿ ಅಪ್ಲಿಕೇಶನ್ಸ್ ಕೂಡ ನಾವು ಕೊಟ್ಟರೆ ಮತ್ತು ಫೈನಲ್ ಲಿಸ್ಟ್ ಕೂಡ 11ನೇ ತಿಂಗಳಲ್ಲಿ ಬಿಡುಗಡೆ ಮಾಡಿದ್ರು. ಆದರೆ ಇದುವರೆಗೂ ಯಾವುದೇ ರೀತಿಯೂ ನಮಗೆ ಆದೇಶ ಪತ್ರ ಕೊಟ್ಟಿರಲಿಲ್ಲ. ಇದನ್ನೇ ಅಡ್ವಾಂಟೇಜಾಗಿ ತಗೊಂಡು ಕೆಲವೊಂದು ಸಂಘಟನೆಗಳು, ಅದರಲ್ಲೂ ಪರ್ಟಿಕ್ಯುಲರಾಗಿ ಮೈಸೂರು ನಾರಾಯಣ ಅವ್ರ ಸಂಘಟನೆ ಏನಿದೆ, ಅವರು ನೇರವಾಗಿ ಕಾರ್ಮಿಕರ ಹತ್ರ ಮೇಸ್ತ್ರಿಗಳನ್ನ ಜೊತೆಗಿಟ್ಕೊಂಡು ಅವ್ರ ಮುಖಾಂತರ ಪ್ರತಿಯೊಂದು ವಾರ್ಡ್ಗಳಲ್ಲೂ ಪ್ರತಿಯೊಬ್ಬ ಕಾರ್ಮಿಕರಿಂದನೂ 5,000 ಕಲೆಕ್ಟ್ ಮಾಡ್ತಾಯಿದ್ದಾರೆ ಪೌರ ಕಾರ್ಮಿಕರ ಬಳಿ. ಓಕೆ, ಪೌರ ಕಾರ್ಮಿಕರಿಂದ ವಸೂಲಿ ಮಾಡ್ತಾ ಇದ್ದಾರಂತೆ. ಇದನ್ನ ದೊಡ್ಡ ಮಟ್ಟದಲ್ಲಿ ತಗೊಳ್ತೀವಿ. ರಿಪಬ್ಲಿಕ್ ಕನ್ನಡ ಹೆಸರಲ್ಲಿ ಮಹಾ ದೋಖ ಆಗಿದೆಯಾ ಅನ್ನೋದು ಪ್ರಶ್ನೆ. ಕಾಯಂ ಆದೇಶ ಪತ್ರ ಕೊಡಿಸ್ತೀವಿ ಅಂತ ಪೌರ ಕಾರ್ಮಿಕರಿಂದಲೇ ದುಡ್ಡು ವಸೂಲಿ ಮಾಡಿದ್ದಾರಂತೆ. ಕಳೆದ ವರ್ಷ
12,000ಕ್ಕೂ ಹೆಚ್ಚು ಜನ 12,692 ಮಂದಿ ಕಾಯಂಗೊಳಿಸಿತ್ತು ಸರ್ಕಾರ. ಆದೇಶ ಪತ್ರ ನೀಡದೆ ರಾಜ್ಯ ಸರ್ಕಾರದಿಂದ ನಿರ್ಲಕ್ಷ್ಯ ಧೋರಣೆ ತಾಳಲಾಗಿದೆಯಂತೆ. ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದಾರೆ ಕೆಲ ಸಂಘಟನೆಯವರು. ಪ್ಯಾಲೇಸ್ ಗ್ರೌಂಡ್ನಲ್ಲಿ ಕಾರ್ಯಕ್ರಮ ಮಾಡ್ತೀವಿ, ಸಿಎಂ ಕರೆಸ್ತೀವಿ, ನಿಮ್ಗೆ ಕಾಯಂ ಆದೇಶ ಪತ್ರ ಕೊಡಿಸ್ತೀವಿ, ಇದಕ್ಕೆ ನೀವು ಇಷ್ಟು ದುಡ್ಡು ಕೊಡಬೇಕು ಅಂತ ದುಡ್ಡು ವಸೂಲಿ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗೆ ಅಪ್ಲಿಕೇಶನ್ಸ್ ಕೂಡ ನಾವು ಕೊಟ್ರಿ ಮತ್ತು ಫೈನಲ್ ಲಿಸ್ಟ್ ಕೂಡ 11ನೇ ತಿಂಗಳಲ್ಲಿ ಬಿಡುಗಡೆ ಮಾಡಿದ್ರು. ಆದರೆ ಇದುವರೆಗೂ ಯಾವುದೇ ರೀತಿಯೂ ನಮಗೆ ಆದೇಶ ಪತ್ರ ಕೊಟ್ಟಿರಲಿಲ್ಲ. ಇದನ್ನೇ ಅಡ್ವಾಂಟೇಜಾಗಿ ತಗೊಂಡು ಕೆಲವೊಂದು ಸಂಘಟನೆಗಳು, ಅದರಲ್ಲೂ ಪರ್ಟಿಕ್ಯುಲರಾಗಿ ಮೈಸೂರು ನಾರಾಯಣ ಅವ್ರ ಸಂಘಟನೆ ಏನಿದೆ, ಅವರು ನೇರವಾಗಿ ಕಾರ್ಮಿಕರ ಹತ್ರ ಮೇಸ್ತ್ರಿಗಳನ್ನ ಜೊತೆಗಿಟ್ಕೊಂಡು ಅವ್ರ ಮುಖಾಂತರ ಪ್ರತಿಯೊಂದು ವಾರ್ಡ್ಗಳಲ್ಲೂ ಪ್ರತಿಯೊಬ್ಬ ಕಾರ್ಮಿಕರಿಂದನೂ 5,000 ಕಲೆಕ್ಟ್ ಮಾಡ್ತಾಯಿದ್ದಾರೆ ಪೌರ ಕಾರ್ಮಿಕರ ಬಳಿ. ಓಕೆ, ಪೌರ ಕಾರ್ಮಿಕರಿಂದ ವಸೂಲಿ ಮಾಡ್ತಾ ಇದ್ದಾರಂತೆ. ಇದನ್ನ ದೊಡ್ಡ ಮಟ್ಟದಲ್ಲಿ ತಗೊಳ್ತೀವಿ ರಿಪಬ್ಲಿಕ್ ಕನ್ನಡ. ಹೆಸರಲ್ಲಿ ಮಹಾ ದೋಖ ಆಗಿದೆಯಾ ಅನ್ನೋದು ಪ್ರಶ್ನೆ. ಕಾಯಂ ಆದೇಶ ಪತ್ರ ಕೊಡಿಸ್ತೀವಿ ಅಂತ ಪೌರ ಕಾರ್ಮಿಕರಿಂದಲೇ ದುಡ್ಡು ವಸೂಲಿ ಮಾಡಿದ್ದಾರಂತೆ. ಕಳೆದ ವರ್ಷ 12,000ಕ್ಕೂ ಹೆಚ್ಚು ಜನ 12,692 ಮಂದಿ ಕಾಯಂಗೊಳಿಸಿತ್ತು ಸರ್ಕಾರ. ಆದೇಶ ಪತ್ರ ನೀಡದೆ ರಾಜ್ಯ ಸರ್ಕಾರದಿಂದ ನಿರ್ಲಕ್ಷ್ಯ ಧೋರಣೆ ತಾಳಲಾಗಿದೆಯಂತೆ. ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದಾರೆ ಕೆಲ ಸಂಘಟನೆಯವರು. ಪ್ಯಾಲೇಸ್ ಗ್ರೌಂಡ್ನಲ್ಲಿ ಕಾರ್ಯಕ್ರಮ ಮಾಡ್ತೀವಿ, ಸಿಎಂ ಕರೆಸ್ತೀವಿ, ನಿಮ್ಗೆ ಕಾಯಂ ಆದೇಶ ಪತ್ರ ಕೊಡಿಸ್ತೀವಿ, ಇದಕ್ಕೆ ನೀವು ಇಷ್ಟು ದುಡ್ಡು ಕೊಡಬೇಕು ಅಂತ ದುಡ್ಡು ವಸೂಲಿ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗೆ ಅಪ್ಲಿಕೇಶನ್ಸ್ ಕೂಡ ನಾವು ಕೊಟ್ರಿ ಮತ್ತು ಫೈನಲ್ ಲಿಸ್ಟ್ ಕೂಡ 11ನೇ ತಿಂಗಳಲ್ಲಿ ಬಿಡುಗಡೆ ಮಾಡಿದ್ರು. ಆದರೆ ಇದುವರೆಗೂ ಯಾವುದೇ ರೀತಿಯೂ ನಮಗೆ ಆದೇಶ ಪತ್ರ ಕೊಟ್ಟಿರಲಿಲ್ಲ. ಇದನ್ನೇ ಅಡ್ವಾಂಟೇಜಾಗಿ ತಗೊಂಡು ಕೆಲವೊಂದು ಸಂಘಟನೆಗಳು, ಅದರಲ್ಲೂ ಪರ್ಟಿಕ್ಯುಲರಾಗಿ ಮೈಸೂರು ನಾರಾಯಣ ಅವ್ರ ಸಂಘಟನೆ ಏನಿದೆ, ಅವರು ನೇರವಾಗಿ ಕಾರ್ಮಿಕರ ಹತ್ರ ಮೇಸ್ತ್ರಿಗಳನ್ನ ಜೊತೆಗಿಟ್ಕೊಂಡು ಅವ್ರ ಮುಖಾಂತರ ಪ್ರತಿಯೊಂದು ವಾರ್ಡ್ಗಳಲ್ಲೂ ಪ್ರತಿಯೊಬ್ಬ ಕಾರ್ಮಿಕರಿಂದನೂ 5,000 ಕಲೆಕ್ಟ್ ಮಾಡ್ತಾಯಿದ್ದಾರೆ ಪೌರ ಕಾರ್ಮಿಕರ ಬಳಿ. ಓಕೆ, ಪೌರ ಕಾರ್ಮಿಕರಿಂದ ವಸೂಲಿ ಮಾಡ್ತಾ ಇದ್ದಾರಂತೆ. ಇದನ್ನ ದೊಡ್ಡ ಮಟ್ಟದಲ್ಲಿ ತಗೊಳ್ತೀವಿ ರಿಪಬ್ಲಿಕ್ ಕನ್ನಡ. ಹೆಸರಲ್ಲಿ ಮಹಾ ದೋಖ ಆಗಿದೆಯಾ ಅನ್ನೋದು ಪ್ರಶ್ನೆ. ಕಾಯಂ ಆದೇಶ ಪತ್ರ ಕೊಡಿಸ್ತೀವಿ ಅಂತ ಪೌರ ಕಾರ್ಮಿಕರಿಂದಲೇ ದುಡ್ಡು ವಸೂಲಿ ಮಾಡಿದ್ದಾರಂತೆ. ಕಳೆದ ವರ್ಷ 12,000ಕ್ಕೂ ಹೆಚ್ಚು ಜನ 12,692 ಮಂದಿ ಕಾಯಂಗೊಳಿಸಿತ್ತು ಸರ್ಕಾರ. ಆದೇಶ ಪತ್ರ ನೀಡದೆ ರಾಜ್ಯ ಸರ್ಕಾರದಿಂದ ನಿರ್ಲಕ್ಷ್ಯ ಧೋರಣೆ ತಾಳಲಾಗಿದೆಯಂತೆ. ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದಾರೆ ಕೆಲ ಸಂಘಟನೆಯವರು. ಪ್ಯಾಲೇಸ್ ಗ್ರೌಂಡ್ನಲ್ಲಿ ಕಾರ್ಯಕ್ರಮ ಮಾಡ್ತೀವಿ, ಸಿಎಂ ಕರೆಸ್ತೀವಿ, ನಿಮ್ಗೆ ಕಾಯಂ ಆದೇಶ ಪತ್ರ ಕೊಡಿಸ್ತೀವಿ, ಇದಕ್ಕೆ ನೀವು ಇಷ್ಟು ದುಡ್ಡು ಕೊಡಬೇಕು ಅಂತ ದುಡ್ಡು ವಸೂಲಿ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗೆ ಅಪ್ಲಿಕೇಶನ್ಸ್ ಕೂಡ ನಾವು ಕೊಟ್ರಿ ಮತ್ತು ಫೈನಲ್ ಲಿಸ್ಟ್ ಕೂಡ 11ನೇ ತಿಂಗಳಲ್ಲಿ ಬಿಡುಗಡೆ ಮಾಡಿದ್ರು. ಆದರೆ ಇದುವರೆಗೂ ಯಾವುದೇ ರೀತಿಯೂ ನಮಗೆ ಆದೇಶ ಪತ್ರ ಕೊಟ್ಟಿರಲಿಲ್ಲ. ಇದನ್ನೇ ಅಡ್ವಾಂಟೇಜಾಗಿ ತಗೊಂಡು ಕೆಲವೊಂದು ಸಂಘಟನೆಗಳು, ಅದರಲ್ಲೂ ಪರ್ಟಿಕ್ಯುಲರಾಗಿ ಮೈಸೂರು ನಾರಾಯಣ ಅವ್ರ ಸಂಘಟನೆ ಏನಿದೆ, ಅವರು ನೇರವಾಗಿ